ಯಪ್ಪ ಮಾವ, ಎಂಥ ದೊಡ್ಡ ಆಘಾತ ಆಗೋಗಿತ್ತು. ಒಂದು ಸೆಕೆಂಡಿಗೆ ಎಲ್ಲ ಮುಗ್ದೇ ಹೋಯ್ತು ಅಂತ ಭಯ ಆಗೋಗಿತ್ತು. ಆದ್ರೆ ಇವಾಗ ನೆಮ್ಮದಿಯಾಗಿ ನಿಟ್ಟೊಸರು ಬಿಟ್ಟಂಗಾಯ್ತು. ನಿಜ ಮಾವ, ನಾವು ಮಾಡಿದ್ದೊಂದು ಒಳ್ಳೆ ಕೆಲಸ ನಮ್ಮನ್ನು ಕಾಪಾಡುತ್ತೆ ಅಂತ ಒಂದು ಒಳ್ಳೆ ಉದಾಹರಣೆ ಜೊತೆಗೆ ಮತ್ತೆ ಸಾಬೀತಾಯ್ತು. ಯಾರು ಭಗವಂತವನಲ್ಲ, ಪಾಪ ಪುಣ್ಯದ ಲೆಕ್ಕ ಹಿಡ್ಕೊಂಡಿರ್ತಾನಂತೆ. ಈಗ ಕುರಿಗೆ ಕುರಿ ಬುದ್ಧಿ ಅಂತಾರೆ, ಹಾಗೆ ನರಿಗೆ ನರಿ ಬುದ್ಧಿ. ಪಾಪಕ್ಕೆ ಪಾಪನೇ ವಾಪಸ್ ಬರ್ತದಂತೆ, ಪುಣ್ಯಕ್ಕೆ ಪುಣ್ಯನೇ ವಾಪಸ್ ಬರ್ತದೆ. ಅವತ್ತು ನೀನು ಆ ಹುಡುಗಿಗೆ ಕೆಲಸ ಕೊಡ್ಸೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಇವತ್ತು ಅದೇ ಹುಡುಗಿ ನಮಗೆ ಸಹಾಯ ಮಾಡಿದ್ಲು. ಅವಳು ಮಾಡಿದ್ದು ಬರೀ ಸಹಾಯ ಅಲ್ಲ ಪಾರು, ಅವಳಿ ಮನೆ ಉಳಿಸಲು, ಮನೆ ಮರುವಾದೆ ಉಳಿಸಲು, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಕನಸು ಉಳಿಸಲು ಪಾರು. ಪಾರು ಕಾಲು ನೋಯ್ತಾಯ್ತಾ? ಚೂರು ಮಾವ ನೋವಾಗ್ತಿತ್ತು. ಸುಮ್ಕೆ ಚೂರು ಪಾರು ನಂಗೆ ಸುಳ್ಳು ಹೇಳ್ಬೇಡ. ಬೆಳಿಗ್ಗೆಯಿಂದ ಆಟೋನ್ ಜನರು ನೋಡಿದ್ಯಾ, ನಿಂಗೆ ಕಾಲು ನೋವು ಬರದೇ ಇರುತ್ತಾ? ಕೊಡಿಲಿ ಕಾಲ ತುಂಬ. ನೀ ಸುಮ್ಮನೆ ಮಾವ, ನೀ ಏನು ಒಳ್ಳೆ ಗಂಡ ಹೆಂಡತಿ ಕಾಲು ಮುಟ್ಟಬಾರ್ದು. ಗಂಡ ಹೆಂಡತಿ ಕಾಲು ಯಾಕೆ ಮುಟ್ಟಬಾರ್ದು? ಗಂಡ ಹೆಂಡತಿ ಇಬ್ರು ಒಂದೇನೆ, ಯಾವ ಭೇದನೂ ಇಲ್ಲ. ತಿಳ್ಕೊಡ. ಆದ್ರೂ ಮಾವ ನನ್ನ ಮಾತು ಕೇಳಿ. ಕೊಡಿಲಿ ಪಾರ. ಅಲ್ಲ ನನ್ನ ಮಾತು ಕೇಳಿ. ಕೈ ಕಟ್, ಕೈ ಕಟ್, ಕೈ ಕಟ್. ಬಾಯಿ ಮುಚ್ಚು, ಬಾಯಿ ಮುಚ್ಚು. ಪಾರು, ಹೆಂಡತಿ ಅಂದ್ರೆ ಎರಡನೇ ತಾಯಿ. ನಿನ್ನ ಕಾಲು ಓದ್ತದ್ರಾಗೆ ನಾನೇನು ಚಿಕ್ಕವನ ಆಗ್ಬಿಡಲ್ಲ. ನಾನು ಹಿಂಗೆ ಓದ್ತೀನಿ, ನೀನು ಹಿಂಗೆ ನೋಡ್ತಾ ಸುಮ್ಕೆ ಕೂತೀರಿ. ಅವ ಎಷ್ಟು ಜನ ಗಂಡಂದ್ರು ಅವ್ರ ಹೆಂಡತಿರ್ ಕಾಲು ಓದ್ತಾರೆ ಹೇಳು? ಬೇರೆಯವ್ರ ಮನೇದು ನಂಗೆ ಗೊತ್ತಿಲ್ಲ, ನಮ್ದೇ ಹಾಸಿ ಹೊದ್ಕೊಳ್ಳಷ್ಟೈತೆ. ಬೇರೆಯವ್ರ ಮನೇದು ಬಿಡುಪ. ಇಲ್ಲ ಮಾವ, ಹೆಂಡತಿರು ಯಾವ ಮನೆಯಲ್ಲಿ ಖುಷಿಯಾಗಿರ್ತಾರಲ್ಲ ಆ ಮನೆ ಯಾವಾಗ್ಲೂ ಬೆಳೀತಾ ಇರುತ್ತಂತೆ. ನಾನು ತುಂಬಾ ಜನ ಮನೆ ನೋಡಿದ್ದೀನಿ. ಅದು ತಿಟ್ಟುವಲ್ವ ಪಾರು? ಯಾಕೆ ಗೊತ್ತಾ? ಹೆಂಡತಿ ಅಂದ್ರೆ ಮನೆ ಮಹಾಲಕ್ಷ್ಮಿಯರು. ಆ ಮನೆ ಲಕ್ಷ್ಮಿ ಖುಷಿಯಾಗಿದ್ರೆ ಮನೆ ತಾನಾಗೆ ಖುಷಿಯಾಗಿರುತ್ತೆ, ಉದ್ಧಾರ ಆಯ್ತದೆ. ಆಟೆ ನನಗೇನು ತಿಳಿದಾಯ್ತೋ ಅದನ್ನ ನಾನು ಹೇಳ್ದೆ. ಆಟೆ ಅದಕ್ಕೂ ಮತ್ತೇನೇನು ಹೇಳಬೇಡ ಇವಾಗ ನಂಗೆ. ಆಯ್ತು ಬಿಡಿ ಸರ್, ನಿಮ್ಮಂತ ಪುಣ್ಯಾತ್ಮ ನಾನು ಏನು ಹೇಳಕ್ಕಾಗುತ್ತೆ ಮಾವ? ನಿನ್ನನ್ನು ಪಡೆದಿರೋ ನಾನು ಪುಣ್ಯವಂತೆ ಅಂತ ಹೇಳ್ಬೋದಷ್ಟೇ. ಪಾರು, ನನಗೆ ಬುದ್ಧಿ ಬಂದಾಗಿಂದ ಇವತ್ತಿನ ಗಂಟ ತೆಪ್ಪು ಮಾಡಿಲ್ಲ. ಸಾಕಷ್ಟು ಪುಣ್ಯನ ಸಂಪಾದನೆ ಮಾಡಿ, ಅಕಸ್ಮಾತ್ ನಾನು ಸಂಪಾದಿಸಿರೋ ಪುಣ್ಯ ನನ್ನನ್ನು ಕಾಯುತ್ತೆ ಅನ್ನೋದಾದ್ರೆ ಆ ಪುಣ್ಯ ನನ್ನ ತಂಗಿನ ಕಾಯಿಲೆ, ನನ್ನ ತಂಗಿನ ಕಾಪಾಡಲಿ. ಕಾಪಾಡುತ್ತೆ. ಮಾವ, ನೀನು ಹೆಂಡತಿನ ಎರಡನೇ ತಾಯಿ ಅಂದಲ್ಲ, ಹಾಗಾದ್ರೆ ನಿಮ್ಮ ಮೊದಲನೇ ತಾಯಿ? ನಂಗೆ ಯಾಕೋ ನಿದ್ದೆ ಬರ್ತೈತೆ, ನಾನು ನಿದ್ದೆ ಮಾಡ್ತೀನಿ ಬಾರ. ರಾಣಿ, ಸುಮ್ತಿ ಬಂದ್ರಮ್ಮ ಇಲ್ಲಿ. ಅಜ್ಜಿ ಕರೆದ್ರಾ?
ಯಾರು ನಿಮ್ಮನ್ನು ಆಕ್ಟೂರ್ದಿಂದ ಕರಿಯಕ್ಕಾಯ್ತದ? ನೀವು ಮಾಸ್ತಿ ಕೊಪ್ಪಲ್ದವ್ರೆ. ಮಹಾರಾಜರನ್ನು ಕರಿಬೇಕಾದ್ರೆ ಒಂದು ನೀತಿ ನಿಯಮ ಅಂತ ಇರ್ತದೆ ದೇವರು. ಓಕೆ ಓಕೆ ಐ ಸಿ. ಅಲ್ಲೇ ದೊರೆ, ಇದೇನಿದು ಇಂಗ್ಲೀಷನ್ನ ಪಟಪಟ ಅಂತ ಮಾತಾಡ್ಬಿಟ್ರೆ ನನ್ನ ದೃಷ್ಟಿನೇ ತಗುಲ್ತದೆ. ಅಜ್ಜಿ ಇನ್ ಸ್ವಲ್ಪ ದಿನ ಆಟೆಯ ನನ್ ದೊರೆ ಎಲ್ರ ತವನು ಇಂಗ್ಲೀಷಲ್ಲೇ ಮಾತಾಡ್ತಾರೆ, ಇಂಗ್ಲೀಷಲ್ಲೇ ಬರೀತಾರೆ, ನೋಡ್ತೀರಿ. ಹಂಗಾರೆ ನಡೆದಾಡೋದು ಇಂಗ್ಲೀಷ್ನಾಗೆಯ, ಮಾತಾಡೋದು ಇಂಗ್ಲೀಷ್ನಾಗೆಯಾ? ರಾಣಿ ಕೈ ಹಾಕಿದ್ಲು ಅಂದಮೇಲೆ ಅದು ಫಲಿಸ್ಲೇಬೇಕಲ್ಲ ಅತ್ತೆ. ಅದಕ್ಕೆ ಕರೆದಿದ್ದು. ಇನ್ನೊಂದು ಕೆಲ್ಸಕ್ಕೆ ಕೈ ಹಾಕಿದ್ದಾಳಲ್ಲ, ಅದರಲ್ಲೂ ಫಲ ಸಿಕ್ಕಲಿ ನನ್ನ ಮೊಮ್ಮಗಳಿಗೆ ಅಂತ. ರಾಣಿ, ನೀನು ಕೆಲಸ ಮಾಡೋದಕ್ಕೆ ಹೋಗ್ತಾ ಇದೀಯಾ? ಅಯ್ಯೋ ದೊರೆ, ಅಜ್ಜಿ ಅದ್ರ ಬಗ್ಗೆ ಹೇಳ್ತಿಲ್ಲ. ನಾನು ಓದ್ಬೇಕು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಹೇಳ್ತವ್ರೆ ಅಜ್ಜಿ. ರಾಣಿ, ನೀನು 10ನೇ ಕ್ಲಾಸು ಪರೀಕ್ಷೆ ಕಟ್ಟೋದಕ್ಕೆ ಹೋಯ್ತಾ ಇದೆಯಲ್ಲ, ಅದಕ್ಕೆ ನಾನು ನಿನಗೇನೋ ಒಂದು ತಂದಿದ್ದೀನಿ. ಏನತ್ತೆ ಅದು? ಅದನ್ನೆಲ್ಲ ಹಂಗೆ ಹೇಳಕ್ಕಾಯ್ತದೇನವ? ಹೊಸಿ ಕಣ್ಣು ಮುಚ್ಕೊಳ್ಳುವ. ಏನಜ್ಜಿ? ನೀನು ಕಣ್ಣು ಮುಚ್ಕ. ಜವ್ರು, ಎಲ್ಲಿ ಈಗ ಕಂಡ್ಬಿಡು. ನೀನು ಪರೀಕ್ಷೆ ಕಟ್ಟಿದ್ಮೇಲೆ ಓದೋದು ಬರೆಯೋದು ಇದ್ದೇ ಇರುತ್ತಲ್ವಾ, ಅದಕ್ಕೆ ಇದನ್ನು ತಂದೇನಿ, ತಗೋ. ಅಜ್ಜಿ, ನಮ್ಮ ಅಣ್ಣನೂ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮೊದಲನೇ ದಿನನೇ ಪುಸ್ತಕ, ನೋಟ್ ಪುಸ್ತಕ ಎಲ್ಲ ತಂದ್ಕೊಟ್ಟು ಅದಕ್ಕೆ ಬೈಂಡೆಲ್ಲ ಹಾಕ್ಬಿಟ್ಟು ಅದ್ರ ಮ್ಯಾಕೆ ನನ್ನ ಹೆಸರು, ರತ್ನಕ್ಕನ ಹೆಸರು, ಗುಂಡಕ್ಕನ ಹೆಸರು ಬರೆದು ಮೊದಲು ಮಾಕಳವನ ಫೋಟೋ ಎದುರುಗಡೆ ಇಟ್ಟು ಪೂಜೆ ಮಾಡಿನೇ ಕೊಡ್ತಿದ್ದ. ಹಾಗಾದ್ರೆ ನಾವಿವಾಗ ಮಾರಿಗುಡಿಗೆ ಹೋಗ್ಬೇಕಾ? ಮಾಕಾಳವ ಎಲ್ಲಿಲ್ಲ ಮನು, ಪೂಜೆ ಇಲ್ಲೇ ಮಾಡಿದ್ರಾಯ್ತು. ಅಜ್ಜಿ ಜೀವನ ನೋಡಿರೋ ಜೀವ. ಅಜ್ಜಿ ಆಶೀರ್ವಾದದ ಜೊತೆಗೆ ಅತ್ತೆ ಆಶೀರ್ವಾದನೂ ಇದ್ರೆ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬೋದು. ಅಷ್ಟು ಮಾಡವ ಸಾಕು. ಇಂದ್ರಾಣಿ ಮುಂದೆ ಯಾವುದೇ ಕಾರಣಕ್ಕೂ ಡಿಗ್ರಿ ತಂದೆ ತರ್ತೀನಿ ಅಂತ ಸವಾಲು ಹಾಕಿದ್ಯಲ್ಲ, ಅದನ್ನು ಮಾತ್ರ ಮರಿಬೇಡ.